ಟೇಸ್ಟ್ ಸಿಗಲ್ಲ. ಹೇಗಿದೆಯೋ ಕಾಲ್ ಸೂಪು? ಚೆನ್ನಾಗಿದೆಯಾ? ಮತ್ತೆ ಬರ್ತೀಯಾ ಇಲ್ಲಿಗೆ? ಇಡ್ಲಿ ಒಂದು ಸಾಲು. ಆಯ್ತಾ? ಚಿಕನ್ ಸುಕ್ಕ, ಇಡ್ಲಿ ಯಾರ್ದು ನಿಮ್ದ? ಬೇರೆ ಏನ್ ಬೇಕಣ್ಣ? ಇಡ್ಲಿ ಒಂದು ಸಾಲು. ಪಾರ್ಸಲ್ ಅಲ್ವಾ? ಕರ್ತೀನಿ, ಪಾರ್ಸಲ್ ಕರ್ತೀನಿ. ರೈಸ್ ಐಟಮ್ ಬಿರಿಯಾನಿ, ಕುಷ್ಕ, ಮಟನ್ ಬಿರಿಯಾನಿ, ಕುಷ್ಕ, ಮಟನ್ ಕುಷ್ಕ. ಪಾರ್ಸಲಾ? ಮಟನ್ ಬಿರಿಯಾನಿ ಒಂದು ಕೊಡಿ. ಇಲ್ಲೇನಣ್ಣ? ಐಟಮ್ ಇವಾಗ ಚಿಕನ್ ಫ್ರೈ ಇದೆ, ಚಿಕನ್ ಸುಕ್ಕ ಇದೆ, ಮಟನ್ ಫ್ರೈ, ಮಟನ್ ಚಾಪ್ಸು, ಕಾಲ್ ಸೊಪ್ಪು. ಮೂಳೆ ಪೀಸ್ ಅಂತ ಚಿಕನ್ ಸುಕ್ಕ ಅದು ಲಾಸ್ಟ್ ಈಗ ನಿಮ್ಗೆ ಲೇಟ್ ಆಯ್ತು ಮನೆ ಕ್ಲಿಯರ್ ಮಾಡ್ಕೊಡಿ ಬಿಲ್ಲು ಆಯ್ತಲ್ಲ 270 ಕೊಡಿ ಅಷ್ಟೇ ತಾನೇ ಹೌದು ಹೆಂಗೆ ಕೊಡಪ್ಪ
ಎರಡು ಕಾಲು ನಮಸ್ಕಾರ. ಯಾವಾಗಿಂದ ಈ ಹೋಟೆಲ್ ಬರ್ತಾ ಇದ್ದೀರಾ? ಸುಮಾರು ದಿವಸದಿಂದ ತಿಂಗಳಿಂದ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ನೀಟಾಗೂ ಇರುತ್ತೆ, ತುಂಬ ನೀಟಾಗೂ ಮೇಂಟೈನ್ ಮಾಡ್ತಾರೆ. ಎಲ್ಲ ಫುಡ್ಡು ಚೆನ್ನಾಗಿದೆ. ಆ್ಯಕ್ಚುಲಿ ರೇಟು ಸ್ವಲ್ಪ ಓಕೆ, ರೀಸನಬಲ್ ಆಗಿದೆ. ಇಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥ ಮೆನು ಏನು? ನಮಗೆ ಇಲ್ಲಿ ಕೈಮಾ ಉಂಡೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸಂಜೆ ಹೊತ್ತು ಫಿಶ್ ಮಾಡ್ತಾರೆ, ತವಾ ಫ್ರೈ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಇವತ್ತು ಬೆಳಿಗ್ಗೆ ಬಂದಿದ್ದೀರಾ? ಹಾಂ, ಇವತ್ತು ಬೆಳಗ್ಗೆನೇ ಬಂದೆ. ಆ್ಯಕ್ಚುಲಿ ನಾನು ರೆಗ್ಯುಲರ್ ಆಗಿ ಬರ್ತಿರ್ತೀನಿ. ಏನು ತೊಗೊಂಡಿದ್ದೀರಾ ಇವತ್ತು? ಇವತ್ತು ಇಡ್ಲಿ ಮತ್ತು ಚಿಕನ್ ತೊಗೊಂಡೆ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ. ಸೊ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಒಂದು ಹೋಟೆಲ್ ಬಗ್ಗೆ? ಎಲ್ಲರೂ ತುಂಬ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ಸುಮ್ಮನೆ ಹೆಚ್ಚಿಗೆ ಖರ್ಚು ಮಾಡೋ ಬದಲು ಇಂಥ ಒಳ್ಳೆ ಜಾಗದಲ್ಲಿ ಮಾಡಿ ಒಂದು ಸತಿ ಟೇಸ್ಟ್ ಟ್ರೈ ಮಾಡಿದ್ರೆ ಇವರು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಅವ್ರಿಗೂ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಆ್ಯಕ್ಚುಲಿ ಖಂಡಿತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ರೈಟ್. ಎಲ್ಲಿಂದ ಬಂದಿದ್ದೀರಾ ತಾವು? ಸರ್ ನಾವು ನೆಲಮಂಗಲದಿಂದ ಬಂದಿದ್ದೀವಿ. ಏನು ನೆಲಮಂಗಲದಿಂದ ಮೈಸೂರು ರೋಡ್ಗೆ ಬರೋ ಕಾರಣ? ಸ್ಪೆಷಲಿ ಅವನು ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಕಾಲ್ ಸೂಪ್ ಅಂತಾನೆ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ಸಿಗುತ್ತೆ, ಬಟ್ ಈ ಟೇಸ್ಟ್ ಸಿಗಲ್ಲ. ಹೇಗಿದೆಯೋ ಕಾಲ್ ಸೂಪು? ಚೆನ್ನಾಗಿದೆಯಾ? ಮತ್ತೆ ಬರ್ತೀಯಾ ಇಲ್ಲಿಗೆ? ಸೊ ಪ್ರೈಸಿಂಗ್ ವೈಸ್ ಎಲ್ಲ ಹೇಗಿದೆ? ಎಲ್ಲ ರೀಸನೇಬಲ್ ಸರ್, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿದೆ. ದೂರದಿಂದ ಬಂದರೂ ಕೂಡ ಒಂದು ವರ್ತ್ ಇದೆ ಅಂತೀರಾ? ನಾವು ಮಿನಿಮಮ್ ಮಂತಲ್ಲಿ ಒಂದು 2 ಸತಿ ಬಂದು ಹೋಗ್ತೀವಿ. ಅಟ್ಲೀಸ್ಟ್ ಫಿಶ್ ಟ್ರೈ ಮಾಡ್ತೀವಿ, ಇಲ್ಲ ಕಾಲ್ ಸೂಪ್. ಸೊ ರೆಕಮೆಂಡೆಡ್? ಚೆನ್ನಾಗಿದೆ ಸರ್. ನನಗೂ ಗೊತ್ತಿರ್ಲಿಲ್ಲ, ಒಂದ್ಸತಿ ಹಿಂಗೆ ಪಾಸ್ ಆಗ್ಬೇಕಾದ್ರೆ ಸುಮ್ನೆ ಟ್ರೈ ಮಾಡಿದ್ದು, ಅವಾಗಿಂದ ರೆಗ್ಯುಲರ್. ಅವನಿಗೆ ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸಿ ಕರ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ನಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜಣ್ಣ ಅಂತ ಸರ್. ಓಕೆ. ಇವಾಗ ಕಾಲ್ ಸೂಪು, ಇಡ್ಲಿ, ನೀರು ದೋಸೆ ನಾಷ್ಟ ಇರುತ್ತೆ. ಸಂಡೇ ಸ್ಪೆಷಲ್ ಮಾತ್ರ, ಸಂಡೇ ಮಾತ್ರ ಸ್ಪೆಷಲ್ ಆಗಿರ್ತದೆ. 9 o'clock ಬರ್ತೀವಿ ನಾವು. ಇಲ್ಲಿ ಕಾಲ್ ಸೂಪು, ಇಡ್ಲಿ, ನೀರು ದೋಸೆ, ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಮಟನ್ ಫ್ರೈ, ಚಿಕನ್ ಸುಕ್ಕ, ಈ ಥರ ಎಲ್ಲ ಐಟಮ್ಗಳು ಆಲ್ಮೋಸ್ಟ್ ಇರುತ್ತೆ. ಆಮೇಲೆ ಎಗ್ ಬೋಟಿ ಫ್ರೈ, ಬೋಟಿ ಇವೆಲ್ಲ ಇರುತ್ತೆ. ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಬೆಳಗ್ಗೆ ಮಾರ್ನಿಂಗ್ ಸಿಗುತ್ತೆ. ಬೆಳಗ್ಗೆನೆ ಒಳ್ಳೆ ಕಾಲ್ ಸೂಪ್, ಇಡ್ಲಿ ಕಾಲ್ ಸೂಪ್ ತಿಂದರೆ ಸೂಪರ್ ಆಗಿರುತ್ತೆ ಬೆಳಗ್ಗೆನೆ ತಾಕತ್ಗೆ. ಅದಕ್ಕೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡಿದ್ರಲ್ಲ ನೀವೇ, ರೆಸ್ಪಾನ್ಸ್ ಚೆನ್ನಾಗಿದೆ, ಮಾಡ್ತಾ ಇದ್ದೀವಿ. ನೋಡಿ ಇಡ್ಲಿ ಬರುತ್ತೆ, ಇಡ್ಲಿ ಇರುತ್ತೆ. ಇಡ್ಲಿಗೆ ಕಾಲ್ ಸೂಪು ನೋಡಿ, ಕಾಲು ಇರುತ್ತೆ, ಎಲ್ಲ ಹಾಟ್ ಕೇಸಲ್ಲಿ ಇರುತ್ತೆ. ಕಾಲ್ ಸೂಪು ಹಾಟ್ ಕೇಸು ಬಿಸಿ ಇರುತ್ತೆ. ಇದು ಮಟನ್ ಫ್ರೈ ಇದು ಮಟನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಮಟನ್ ಫ್ರೈ ಅದು ಬಿಟ್ಟರೆ ಮಟನ್ ಚಾಪ್ಸು ನೋಡಿ, ಈ ಥರ ಇರುತ್ತೆ ಪೀಸ್ಗಳು. ಒಂದು 2 pieces ಬರುತ್ತೆ ಮಟನ್ ಚಾಪ್ಸ್. ಇದು ಚಿಕನ್ ಸುಕ್ಕ, ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಇಡ್ಲಿಗಂತೂ ಸಖತ್ತಾಗಿರ್ತದೆ. ಓಕೆನಾ? ಎಲ್ಲ ಸೆಮಿ ಗ್ರೇವಿ, ನಾವು ಗ್ರೇವಿ ಮಾಡಲ್ಲ, ಸೆಮಿ ಗ್ರೇವಿ ಈ ಥರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕೊಂಡ್ರೆ ಕೊಡ್ತೀವಿ. ಬೆಳಗ್ಗೆನೆ ಎಲ್ಲ ಬಿರಿಯಾನಿ ಇರುತ್ತೆ. ಮಟನ್ ಬಿರಿಯಾನಿ ಸೂಪರ್ ಆಗಿರುತ್ತೆ. ಮಟನ್ ಮಾತ್ರ ಸಖತ್ ಸಾಫ್ಟ್ ಆಗಿರುತ್ತೆ ಮಟನ್ ನೋಡಿ. ಹೌದು, ಎವ್ರಿ ಡೇ ಇರುತ್ತೆ ಮಟನ್ ಬಿರಿಯಾನಿ. ಕಾಲ್ ಸೂಪ್ ಇಡ್ಲಿ ಮಾತ್ರ ಬೆಳಗ್ಗೆ ಮಾತ್ರ, ಭಾನುವಾರ ಮಾತ್ರ ಕಾಲ್ ಸೂಪ್ ಇಡ್ಲಿ ಮಾಡೋದು. ಭಾನುವಾರ ಸಂಡೇ ಸ್ಪೆಷಲ್ ಮಾತ್ರ ಅಂತ ಮಾಡ್ತೀವಿ. ಕಾಲ್ ಸೂಪ್ ಇಡ್ಲಿ ಕೊಡೋಲ್ಲ. ಮಾಮೂಲಿ 12:30ಗೆ ಊಟ ಇರುತ್ತೆ ಅಷ್ಟೇನೆ. ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ನಮ್ದೆಲ್ಲ ಕ್ವಾಲಿಟಿ ಐಟಮ್ ಚೆನ್ನಾಗಿದೆ, ನ್ಯಾಚುರಲ್, ಮನೆ ಬೂಟ, ಬೇರೆ ಯಾವುದು ಕೆಮಿಕಲ್ ಹಾಕಿ ಮಾಡಲ್ಲ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಸರ್, ಯಾರನ್ನು ರೋಡ್ ಸೈಡ್ ಅಲ್ಲಿ ಹಾಟ್ ಕೇಸ್ ಮಾಡಿಸಿಲ್ಲ ನಾವು. ಹಾಟ್ ಕೇಸ್ ನೋಡಿ, ಎಲ್ಲ ನೀರಿರುತ್ತೆ ಕೆಳಗಡೆ ನೋಡಿ, ಹಾಟ್ ವಾಟರ್ ಇರುತ್ತೆ, ಫುಲ್ ಬಿಸಿ. ಅದ್ರೊಳಗಡೆ ಹಾಟ್ ಕೇಸ್ ತರ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ, ಬಿಸಿ ಐಟಮ್. ನೀವು 4 ಗಂಟೆ, ಸಂಜೆ 4 ಗಂಟೆ ಬಂದು ಊಟ ಮಾಡಿದ್ರು ಬಿಸಿ ಇರುತ್ತೆ ಊಟ. ಇದೇ ಈ ರೋಡ್ ಸೈಡ್ ಅಲ್ಲಿ ಇದೇ ಸ್ಪೆಷಲ್. ನಾವೇನೋ ಐಡಿಯಾ ಮಾಡಿದೀವಿ. ಸರ್, ಎಲ್ಲ ನೀಟಾಗಿರುತ್ತೆ. ಬಂದು ಅಫಿಷಿಯಲ್ಸ್ ಎಲ್ಲ ಊಟ ಮಾಡ್ತಾರೆ ಸರ್. ಇಡ್ಲಿ ಎಲ್ಲ 20 rupees ಇಡ್ಲಿ ಪರ್ ಇಡ್ಲಿ, 20 rupees. 2 ಇಡ್ಲಿ 40 ರೂಪಾಯಿ. ಮಟನ್ ಬಿರಿಯಾನಿ ಬಂದು 200 rupees. 3 pieces ಬರುತ್ತೆ. ಒನ್ ಪೀಸ್ ಬಂದು 60 grams 70 grams ಇರುತ್ತೆ. 1 piece ಅಂತ 200 grams ಮಟನ್ನೇ ಸಿಕ್ಬಿಡುತ್ತೆ. ಆಮೇಲೆ ಮಾಮೂಲಿ ಮಟನ್ ಬಿರಿಯಾನಿ 200. ಇದೆಲ್ಲ 90 rupees ರೆಗ್ಯುಲರ್.
ರೆಗ್ಯುಲರ್ 90. ಹಾಂ ಪ್ಲೇಟ್ ಒಂದು ಪ್ಲೇಟ್ ಬಂದು 90 ರುಪೀಸು. ಮಟನ್ ಚಾಪ್ಸು 200, ಮಟನ್ ಫ್ರೈ 180, ಚಿಕನ್ ಫ್ರೈ, ಚಿಕನ್ ಸುಕ್ಕ, ತಲೆ ಮಾಂಸ, ಬೋಟಿ, ಕೈಮಾ ಇದೆಲ್ಲ 90 ರುಪೀಸ್. ಎನಿ ಒನ್ 90 ರುಪೀಸ್. ಮಟನ್ ಮಾತ್ರ ಜಾಸ್ತಿ ಇರುತ್ತೆ ಅಮೌಂಟ್, ಮಟನ್ ರೇಟ್ ಜಾಸ್ತಿ ಅಲ್ವಾ, ಹಂಗಾಗಿ ಮಟನ್ ರೇಟ್ ಜಾಸ್ತಿ ಇರುತ್ತೆ. ಮಿಕ್ಕಿದೆಲ್ಲ 90 ರುಪೀಸ್ ಪ್ಲೇಟು, ಎಲ್ಲ ಪ್ಲೇಟು ಫುಲ್ಲು ಪ್ಲೇಟೇ ಕೊಟ್ಬಿಡ್ತೀವಿ 90 ರುಪೀಸ್. ಪ್ರತಿ ಸಂಡೇ ಸಿಗುತ್ತೆ. ಹಾಂ ಸರ್, ಪ್ರತಿ ಸಂಡೇ ರಜಾ ಮಾಡಲ್ಲ ನಾವು, ಯಾವುದೂ ರಜಾ ಮಾಡಲ್ಲ. ಹಬ್ಬ ಗಿಬ್ಬ ಇದ್ರೆ ಏನಾರು ಇದ್ರೆ ಆ ಥರ ಮಾಡ್ತೀವಿ ಅಷ್ಟೇ, ರಜಾ ಅಂತೂ ಮಾಡೋದೇ ಇಲ್ಲ ನಾವು ಆಲ್ಮೋಸ್ಟ್. ಮಾಡ್ತೀರಾ ಸರ್ ಬೆಳಗ್ಗೆ ಕೆಲಸ? ಸರ್ ಮಾರ್ನಿಂಗ್ ನಾವು ಇವಾಗ ಕಾಲ್ ಸೂಪ್ ಕೊಡಬೇಕು ಅಂದರೆ 5 ಗಂಟೆಗೆ ಎದ್ದಬೇಕು ನಾವು. ಹೌದು. 5 ಗಂಟೆಗೆ ಎದ್ದೆ ರೆಡಿ ಮಾಡೋದು. ಮತ್ತೆ ನೀವು ಕ್ಲೋಸಿಂಗ್ ಟೈಮ್ ನೋಡಿದ್ರಲ್ಲ 11:00 12 ಗಂಟೆ ಅದೇ ಆಗುತ್ತೆ. ಫುಲ್ ಹೋಟೆಲ್ ಡಿಪಾರ್ಟ್ಮೆಂಟ್ ಅಷ್ಟೇ ಸರ್, ನಿದ್ದೆ ಇರಲ್ಲ. ನಿದ್ದೆ ಎಲ್ಲ 5 ಮಾರ್ಕ್ ಬಂದು ಮೈಸೂರು ರೋಡ್ ಕಡೆಯಿಂದ ಬಂದರೆ ನಿಮಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬರುತ್ತೆ. ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆ ಬಂದರೆ ದೀಪಾಂಜನ ಮೆಟ್ರೋ ಸ್ಟೇಷನ್. ಮೆಟ್ರೋ ಸ್ಟೇಷನ್ ಸ್ವಲ್ಪ ಒಂದು 100 ಮೀಟರ್ ಅಷ್ಟೇ. ಓಕೆ. ಮೇನ್ ರೋಡಲ್ಲೇ ಇರ್ತೀವಿ, ಮೆಟ್ರೋ ಪಿಲ್ಲರ್ ಕೆಳಗಡೆ ಇರ್ತೀವಿ. 374 ಪಿಲ್ಲರ್ ನಂಬರ್ ಇದೆ ನಮ್ಮ ಎದುರುಗಡೆ. ಓಕೆ. 374 ಪಿಲ್ಲರ್ ನಂಬರು. ಓಕೆ. ಅದ್ರ ಎದುರುಗಡೆನೇ ಇರ್ತೀವಿ, ರೋಡ್ ಸೈಡಲ್ಲಿ ಇದ್ದೀವಿ. ಬನ್ನಿ, ಅಡ್ರೆಸ್ ಎಲ್ಲ ರೋಡ್ ಮ್ಯಾಪ್ ಇದು. ಓಕೆ. ಬಟ್ ನಮ್ಮ ನಂಬರ್ ಒಂದು 9662711249, 8310737328. ಇವೆರಡು ನಂಬರು ನಮ್ಮ ಹತ್ರ ಇರುತ್ತೆ. ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಕಾಲ್ ಮಾಡಿದ್ರೆ ಸಾಕು, ನಾವು ಹೇಳ್ತೀವಿ. ಹೇಳ್ತೀರಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.